ಅವಳೇ ಏ ಸವಿತಮ್ಮ, ಏ ಬಾರಮಣೆ, ಊರಲ್ಲೆಲ್ಲ ಹೋಗಾಲೆ ಉಂಡು ಬರ್ತಾ ಇದಾರೆ. ನೀನಿನ್ನು ಒಳಗೆ ಕುಂತಿದ್ಯ, ಬಾಯಿಲೆ ಹೋಗಿ ಬರೋಣ ಅಪ್ಪನ. ಪುಟ್ಟಣ್ಣಜಿ, ನಿನ್ಗೂ ಒಂದ್ರ ಒಟ್ಟು ತಲೆ ಕೆಟ್ಟಿರ್ಬೇಕು ಅನ್ನಿಸ್ತೈತಿ. ವಯಸ್ಸಾತಲ್ಲ, ಅದಕ್ಕೆ ನಿನ್ ತಲೆ ಕೆಟ್ಟೈತಿ. ಅಲ್ಕಣಜಿ, ಮಂತಕ್ ಬಂದು ಬಾರಮಣಿ ಉಂಡು ಬರೋಣ ಅಂತಂದ್ರೆ ಯಾರು ಕರೆದಾರ? ನಾವು ಮುಂಬೈಕಿ ನಿನ್ನ ಯಾರನ್ನ ಕರೆದಿರ್ಬೇಕು, ಉಂಡು ಹೋಗಿ. ಹೇಯ್ ಸವಿತಮ್ಮ, ಇದೇ ಆಯ್ಕೆಮ್ಮ ಹಿಂಗಂತಿದ್ಯಾ? ಹಂಗಾರೆ ಗೌಡ್ರು ಊರ್ ತುಂಬಾ ಡಂಗೂರ ಸಾರಿಸ್ಕೊಂಡು ಎಲ್ಲರೂ 12 ಗಂಟೆ ಉಂಬಕ್ ಬರ್ರಿ ಅಂತನ ಕೂತ್ಕೊಂಡೋಗಿದ್ದು ಕೇಳಿಸ್ಲಿಲ್ವೇ ನಿನ್ಗೆ? ಇನ್ನ ಮನ್ಮಂತಕ್ಕೂ ಬಂದು ಹೇಳ್ಕೊಂಡು ಹೋಗ್ತಾರೆ. ಪಾರೆ ಅಮ್ಮಣ್ಣಿ, ಗೌಡ್ರು ಹರ್ಷೇವೆ ಮಾಡಿಸವ್ರಂತ, ಬಾ ಹೋಗೋಣ. ಹರ್ಷೇವೆ? ಯಾವ ಹರ್ಷೇವೆ? ಜೀವಾಗ ಮಳೆಗಾಲದಾಗೆ? ಅಮ್ಮಣ್ಣಿ, ಇದು ಯಾತ ನನ್ಗೂ ಗೊತ್ತಿಲ್ಲ ಕಣೆ ನೇರಪವಾಗಿ. ಯಾತ ಕ್ರಿಕೆಟ್ ಇತ್ತಂತಲ್ಲ, ಅವ್ರು ಯಾರು RCB ಏನೋ ಗೆದ್ರೆ ಭೂತಪ್ಪಗೊಂದು ಕುರಿ ಕೊಯ್ತೀವಿ ಅಂತಾನ ಅಂದ್ಕೊಂಡಿದ್ರಂತ ಗೌಡ್ರು. ಅದೇನ್ ಕತಿಯ ನನಗೂ ಗೊತ್ತಿಲ್ಲ ಮಣಿ. ಅವೆಲ್ಲ ಯಾಕೆ ನಮ್ಗೆ ಹೇಳು? ಬಾ ಹೋಗಿ ಉಂಡು ಬರೋಣ. ನೀನು ಕಥೆ ಪುರಾಣ ಎಲ್ಲ ಕೇಳ್ಕೊಂಡ್ ಕುಗಂಚಮ್ಮ, ಹೊಟ್ಟೆ ಸೈತ್ ಬಾರೆ ಮಣಿ, ಹೋಗೋಣ. ಓಹೋ, ಪುಟ್ರಂಗಜ್ಜೆ ಪುಟ್ರಂಗಜ್ಜೆ ಪುಟ್ರಂಗಜ್ಜೆ, ಇವಾಗ ಗೊತ್ತಾತ್ ನನಗೆ. ರಾತ್ರಿಯಲ್ಲಿ ನೊಂದಿ ಸಪ್ನ ಅಂಗಡಿ ತಕ್ಕೊಂಡು ಗುಜ 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 ಅಂತ ಮಾತಾಡ್ತಿದ್ರು ಎಲ್ಲರೂ. ನಾನು ಒಂದ ಮಾಡೋಣ ಅಂತ ಹೋಗಿದ್ದೆ, ಅವಾಗೆಲ್ಲ ಗಂಡಸರು, ನಿಮ್ ಸೀನಪ್ಪ, ಗೌಡ್ರು, ಬೋರಜ್ಜ, ತಿರ್ಗ ನಾಗಣ್ಣ, ರಮೇಶಪ್ಪ, ಇವರೆಲ್ಲ ಇದ್ರು. ಗೌಡ್ರು ಹಿಂಗಾದ್ರೆ ಹಿಂಗೆ ಇಲ್ಲ ಕಡೆ ಹಿಡ್ಕೊಂಬರ್ಬೇಕು ಸುಮಾರು ಅದೊಂದು ಕುರಿನ ಅಂತ ಮಾತಾಡ್ತಿದ್ರು. ನನಗೆ ಆತ ಯಾರ ಮಾರಕ ಕೇರಕ ಹಿಡ್ಕೊಂಡು ಹೋಗ್ತಾರೆ ಅಂತ ಸುಮ್ಮನಾದೆ. ವಿಚಾರ ಇವಾಗ ಗೊತ್ತಾತು. ಹಂಗಾರೆ RCB ಗೆದ್ದಿರೋದಕ್ಕೆ ಗೌಡ್ರು ಕುರಿ ಕೊಯ್ಸವ್ರೆ. ಅಬ್ಬಬ್ಬಬ್ಬಬ್ಬ, ಹಾಯಪ್ಗಿನ್ನ ಅಂತ ಕೇಳಿದ್ದ ನೋಡ್ಬಿಟ್ರಂಗಜ್ಜಿ ಅಲ್ವೇ? ಒಬ್ಬೊಬ್ರಿಗೊಂದೊಂಥರ ಆಸಕ್ತಿ, ನಮ್ಗೇನು ಅಲ್ವೇ? ಅಮ್ಮಣಿ ಸವಿತಮ್ಮ, ನೀನು ಬೈಕೊಂಡ್ರು ಚಿಂತಿಲ್ಲ ಕಣೆ. ಈ ಕ್ರಿಕೆಟ್ ಪಾಕೆಟ್ ನಮ್ಗೇನು ಅಂದವರಿಯಲ್ಲ. ಹೆಂಗ ನಮ್ಮರ್ ಗೆದ್ದೇವ್ರಿ ಎಂಬುದೊಂದು ಖುಷಿ ಅಲ್ವೇ? ಅದಕ್ಕಿನ್ನೂ ಈ ಗೌಡ್ರು ಕುರಿ ಕೊಯ್ಸಿ ಭೂತಪ್ಪ ಸೇವೆ ಮಾಡವ್ರಲ್ಲ, ಕರೆದೇವ್ರೆ ಹೋಗೊಂದು ತುತ್ತ ಬತ್ತ ಉಂಡು ಬರ್ಬೇಕು ಅಂತ. ನಮ್ಮ ಮಂಜು ಹುಡುಗನೂ ಸುಶೀಲಮ್ಮ ಆಲೆ ಓಡೋದ್ರ ಆಗ್ಲೇನೆ ನಾವು. ನಾನು ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಾರೆ ಅಮ್ಮಯ್ಯ, ಹೋಗಿ ಬರೋಣ. ಏನೇ ಬೋರಕ್ಕೆ ಬೇಜಾರಿಲ್ಲ ಕಣ್ಪುಟ್ರಂಗಜ್ಜಿ, ಬರೇ ಗಂಡಸರು ಹೋಗಿರ್ತಾರೆ, ನಾವಿಲ್ಲಿ ಹೆಂಗುಸ್ರಿ ಎಲ್ಲಿ ಸಂಜೆ ಕುಕಮ್ಮನ ಹೋಗಿ ಒಂಥರ ನಾಚಿಕೆ ಆದಂಗ ಆಕೈತಮ್ಮ ಅಲ್ಲಿ ಬರೋಕೆ. ಯಾಲ 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 ಶಾನ ಬಿತ್ರಿ. ಅರರರ, ಏನ್ ಗಂಡಸರು ಮಕ ನೋಡೇ ಇಲ್ಲ ಅಂಬದ್ರಂಗ ಆಡ್ತಾಳೆ. ಅವ್ರೇನ್ ಹಿಡ್ಕೊಂಡು ನೀನ್ ನುಂಗುತ್ತಾರೆ. ಹೇಯ್ ಬಾರೆ ಅಮ್ಮನಿ, ಶಾನ್ ಬಿತ್ತಾಟ ಆಡ್ಬೇಡ ನೀನು. ಹಂಗಾರೆ ಏನೋ ಪೊಂತೆ ಕುಕ್ಕಂಡು ಉಂಡ್ಬಿಟ್ರೆ ಈ ಅಮ್ಮನ ಹಿಡ್ಕೊಂಡು ನುಂಗಿ ಬಿಡ್ತಾರೆ ಗಂಡಸ್ರೆಲ್ಲನ. ಬಾರೆ ಹೋಗನ್ ಬಾರಮಣಿ. ಅಯ್ಯ ಬಿಡ್ನಂತ ಯಾಕಂಗ್ ಬೈತ್ಯ? ಈಗ ನಡಿ ಅಮ್ಮ, ಹೋಗಂತ ತುಂಡು ಬರೋಣ. ಏ ಡಡ್ಡಣ್ಣ ಕರೆ ಡಡ್ಡಣ್ಣ ಕರೆ ಡಡ್ಡಣ್ಣ ಕರೆ ಡಡ್ಡಣ್ಣ ಕರೆ, ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಅವನು ಯಾವನಲ್ಲ, ಅವನು RCB ಒಂದ್ಸಲಿ ಕಪ್ ಗೆಲ್ಲಕ್ಕೆ 18 ವರ್ಷ ಬೇಕಾಯ್ತು, ಇನ್ನೊಂದು ವರ್ಷ ಗೆಲ್ಲಕ್ಕೆ ಇನ್ನೂ 18 ವರ್ಷ ಬೇಕು ಅಂತ ಅನ್ನಲ್ಲ ನನ್ನ ಮಗ. ಬಲ್ಲ ಅವನು ಯಾವನ್ ಮಕ ತೋರ್ಸು ಇವಾಗ. ಏನ್ ತಮಾಷೆ ಮಾಡ್ತಿರಲ್ಲೇ? ಸತತವಾಗಿ 2ನೇ ಬಾರಿಗೆ ವಿಜಯ ಯಾತ್ರೆ RCB. ಡಡ್ಡನ ಕರೆ ಡಡ್ಡನ ಕರೆ ಡಡ್ಡನ ಕರೆ, ಗಗನದಲ್ಲಿ ಮಳೆಯ ದಿನ, ಗುಡುಗಿನ ತನ್ನ ಇವತ್ತು ಈ ಸೀನಪ್ಪನ ಎದೆಯಲ್ಲಿ ಡನ ಡನ ಡನನ. ಮಳೆ ನಾಡಿನ ಮಳೆ ಹಾಡಿನ ಹೊಸ ಮಾತಿನ ಟನನ ಟನನಲೇ ಬರಬರಲೇ ಬರೋ. ಲೇ ಸೀನಪ್ಪ, ಇದ್ಯಾಕಲ್ಲ ಹಿಂಗ್ ಹೊರ್ಸಾಡ್ಕೊಂಡು ಕೂಗಾಡ್ಕೊಂಡು ಮೆರೆದಾಡ್ಕೊಂಡಿದ್ಯಾ? ಬಿಡಲ್ಲ ಸಾಕು. ಈಗ ಗೆದ್ದೇವ್ರೆ ಖುಷಿ ಪಟ್ಟಿದ್ಯಾ, ಸಾಕು ಬಿಡಲ್ಲ. ಬರಜ, ನಿನ್ಗೆ ಅರ್ಥ ಆಗಲ್ಲ ಕಣಜ, ನಿನ್ಗೆ ಅರ್ಥ ಆಗಲ್ಲ. ಸತತ 18 ವರ್ಷ ನಾವು ಪಟ್ಟಿರುವ ನೋವು ನನಗೆ ಹೇಳ್ಕೊಂಬಲ್ಲ. ಇಲ್ಲ ಕಣಜ, ನನಗೆ ಇನ್ನೂ ಸಮಾಧಾನ ಆಗಿಲ್ಲ. ನಾನು ಫುಲ್ ಖುಷಿ ಆಗಬೇಕು, ಕುಡಿದು ಕೇಕೆ ಹೊಡಿಬೇಕು, ಎಂಜಾಯ್ ಮಾಡಬೇಕು. ಕೇಳು, RCB ಈ ಸಲೂನು ಕಪ್ಪು ನಮ್ದೆ. ಡಡ್ಡನಕ ಡಡ್ಡನಕ. ಅಜೋ, ನಮ್ಗೆ ಅವಮಾನ ಮಾಡಿರೋದು ಇಷ್ಟು ವರ್ಷ. ಇಂಚಿ
ಹೆಜ್ಜೆಜ್ಜೆಗೂ ಅವಮಾನ ಮಾಡ್ಯವ್ರೆ, ಪಂದ್ಯ ಪಂದ್ಯಕ್ಕೂ ಅವಮಾನ ಮಾಡ್ಯವ್ರೆ, ಮ್ಯಾಚ್ಗೂ ಅವಮಾನ ಮಾಡ್ಯವ್ರೆ. ಎಷ್ಟು ನೋವು ಅಂತ ತಡ್ಕೊಂಬನ ನಾನು, ಎಷ್ಟು ನೋವು ಅಂತ ತಡ್ಕೊಂಬನ. ಅಲ್ಲ ನಾವು 2 ಸಲ ಚಾಂಪಿಯನ್ಸ್ ಆಗಿದ್ದೀವ ಅದು 2 ಸಲ ಗೆದ್ದಿರೋ ನಾವು ಕಪ್ಪನ ಇನ್ನೂ ಗೆಲ್ತೀವಿ. 18 ವರ್ಷ ಹೆಂಗೆ ನೀವು ಸತತವಾಗಿ ನಮ್ಮನ್ನ ಆಡ್ಕೊಂಡು ಕೇಕೆ ನಕ್ಕಿರಲ್ಲ. ಅದು ಹೇಳ್ತೀನಿ ಕೇಳ ನನ್ನ ಮಕ್ಕಳಿಗೆ, ಇನ್ನೂ 18 ವರ್ಷ ಗೆಲ್ತೀವಿ. ಅವ ಯಾವಂತ ತಡೀತ ನಾನು ನೋಡ್ತೀನಿ ಕಣಜ. RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ದು ಕಣಜ. ಗೆಲ್ತೀವಿ ಬಿಡಜ. ಬಿಡಲ್ಲ ಸಮಾಧಾನ ಮಾಡ್ಕೊಳ್ಳ. ಲೇ ಅಂಬರ್ ಅಂತಾರ ಬಿಡಲ್ಲ. ಈಗಲೇ ಶಣ ತಡಿದ್ರೆ ಗುಣ ಕೊಡ್ತಂತೆ ಕಣಲ್ಲ, ಬಿಡಲ್ಲ. ಈಗಳು ಅವತ್ತೊಂದರಲ್ಲನ ಇವತ್ತು ಮಾತಾಡ್ತಾರಲ್ಲ, ತಿಕಾಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾರೆ. ನಾವು ಗೆದ್ದು ತೋರಿಸ್ಬೇಕಂಡ. ಈಗ ಗೆದ್ದವ್ರಲ್ವೆಲ್ಲ ಕ್ರಿಕೆಟ್ನವರು. ಬಿಡ್ಲ ಸಮಾಧಾನ ಮಾಡ್ಕೊಳ್ಳ. ಬಾರೋಲ್ ಗೌಡ್ರು ಎಲ್ಲ ಜನ ಉಂಬಕ್ ಬಂದವ್ರಂತೆ ನಿನ್ನ ಕರಿತಾ ಇದ್ರು. ಬಾರ ಹೋಗೋಣ. ಒಲಿ ಬಿಡಜ. ನಮ್ಮ ನೋವು ನಮ್ಮ ಖುಷಿ ನಮ್ಮ ಕೈಗೆ ಇರ್ಬೇಕು. ನಡೆಯಲ್ಲ ಈಗ ಪಾಪ ಗೌಡ್ರು ಒಬ್ರೇ ಪರದಾಡ್ತಾ ಇದಾರೆ. ಅಲ್ಲ ನೋಡಜ, ನಂದಿಲ್ಲಿರ್ಲಿ, ನಾನು ಬರೇ ಬಾಯಿ ಮಾತ್ನಾಗೆ ಖುಷಿಯಾಗೆ ಕಿರ್ಚಾಡ್ಕೊಂಡು ಕೇಕೆ ಹೊಡ್ಕೊಂಡು ಓಡ್ತಾ ಇದ್ದೀನಿ. ನಮ್ಮ ಗೌಡ್ರು ನೋಡಜ, ನಮ್ಮ ಟೀಮು, ನಮ್ಮ RCB ವಿರಾಟ್ ಕೊಹ್ಲಿ ಅಂತಂದ್ರೆ ಗೌಡ್ರಿ ಎಲ್ಲೆಲ್ಲದು ಪ್ರೀತಿ ವಿಶ್ವಾಸ. ನೋಡು, ನಾವು ಬರೇ ಬಾಯಿ ಮಾತ್ನಾಗ ಆಡ್ತೀವಿ. ಅವರು RCB ಏನನ್ನ ಕಪ್ಪು ಗೆದ್ರೆ ಇಳಲೇ ಸೀನಾ, RCB ಏನನ್ನ ಕಪ್ಪು ಗೆದ್ರೆ ಭೂತಪ್ಪು ಕುರಿ ಕಡಿತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ರು ಕಣಜ. ಗೆದ್ದು ತಕ್ಷಣ ರಾತ್ರಿ 1-1:30 ಕುರಿ ಅಟ್ಟೆ ಒಂದು ಕುರಿ ಹಿಡ್ಕೊಂಡ್ಬಂದು ಕಡಿಸಿ ಈಗಾಗಲೇ ಜನ ಕುಂಬಕ್ಕಿಕ್ತಾ ಇದಾರೆ ನೋಡಲ್ಲಿ. ಇದು ಕಣಜ ಪ್ರೀತಿ, ಇದು ಕಣಜ ವಿಶ್ವಾಸ. RCB ಮೇಲಿರೋದು ನಾಟಕದ ಪ್ರೀತಿ ಅಲ್ಲ ಎಲ್ಲರಿಗೂ. RCB ಅಂದ್ರೆ ಅದೊಂದು ತಂಡ ಅಲ್ಲ ಕಣಜ, ತಂಡ ಅಲ್ಲದು, ಅದೊಂದು ಭಾವನೆ. RCB ಇದೆ ಒಂದು ಫೀಲಿಂಗ್ಸ್ ಕಣಜ, ಅರ್ಥ ಮಾಡ್ಕೋಬೇಕು ನಾವು. ನಮ್ಮದು ಅಂಬೋದೊಂದು ಫೀಲಿಂಗ್ ಐತಿ RCB ಅಂದ್ರೆ. ಪಾಪ ಗೌಡ್ರು ಒಬ್ಬರೇ ಇದ್ದಾರೆ, ಬಾರ್ಲ ನೀನ್ ಕರೆದ್ರು ಹೋಗೋಣ, ಮಾತಾಡಿ ಬಾರ್ಲ ಅಲ್ಲೇನ. ಯಾರು ನಾಸಿಕೆ ಬೇಡ್ರಪ್ಪ, 2 ಅಲ್ಲ 3 ಮುದ್ದೆ ಕೂಸ್ಕೊಂಡು ಉಣ್ರಿ. ಇದು ಯಾರ ಮನೆನೂ ಅಲ್ಲ, ಇದು ಪಂಕ್ತಿ ಹರ್ಷೇವೆ, ಭೂತಪ್ ನರ್ಷೇವೆ, ಪ್ರಸಾದ ಉಂಡ್ರೋ ಬಿಗ್ಗ ಗುಂಡ್ರಲೇ. ಬಾರ ಇಲ್ಲಿ. ಇವ್ ಯಾರ ಹಗ್ಲುನಾಗೆ ಬಾಡೆ ಇಲ್ಲ ನೋಡ್ಕೊಂಡು ಸುಮ್ನಿದ್ದಿರಲ್ಲ, ಬಾರ್ಲ ಇಲ್ಲಿ ಒಂದೆರಡು ತುಂಡು ಹಾಕ್ಬಾರ್ಲ ಉಂಡ್ರೋ. ಅನ್ನ ಯೋಟನ ಕೂಸ್ಕೊಳ್ರಿ, ಮುದ್ದೆ ಯೋಟನ ಕೂಸ್ಕೊಳ್ರಿ, ಉಂಡ್ರಪ್ಪ ಬಿಗ್ಗ ಗುಂಡ್ರೋ, ಸಮಾಧಾನದಾಗ ಉಂಡೋಗ್ರೋ. ಗೌಡ್ರೆ ಎಲ್ಲ ಗಂಡಸ್ರು ಕುಂತೇವ್ರೆ, ನಾವೆಲ್ ಕುಕಮನ ಗೌಡ್ರೆ. ಪುಟ್ರಂಗಜ್ಜಿ ಬಂದ, ನಡಿ. ಅವ್ನ ಯಾರಲ್ಲ ಇಲ್ಲಿ, ಬಾರ್ಲ ಇಲ್ಲಿ. ಈ ಪುಟ್ರಂಗಜ್ಜುನು ಸವಿತಮ್ಗುನು ಎಲೆ ಕೊಡ್ರಲ್ಲ ಕುಕಂಬ್ಲಿ. ಪುಟ್ರಂಗಜ್ಜಿ ನಡಿ, ಕುಕ್ಕಂಡು ಉಣ್ ನಡಿ. ತಿರ್ಗಾ ಮುದ್ದೆ ಹಾರ್ಕೊಂತೈತಿ, ಕುಕ್ಕಂಡ್ ನಡಿ, ಕುಕ್ಕಂಡು ಉಣ್ ನಡಿ. ತಡ್ರಿ ಗೌಡ್ರೆ, ಈ ಪಂಕ್ತಿ ಆಯ್ಲಿ ಸುಮ್ಕಿರು. ಅರ್ಧ ಉಂಡ್ ಮೇಲೆ ಇಕ್ಕರ್ಗುನು ಬೇಜಾರಾಕೈತೆ. ಇನ್ನೊಂದು ಪಂಕ್ತಿ ಕುಕಂತೀವಿ. ನಾನು ಸವಿತಮ್ಮ ಇನ್ನೊಂದು 5-6 ಜನ ಹೆಂಗುಸ್ರು ಬರ್ತಾ ಇದಾರೆ. ಹೆಂಗುಸ್ರೆಲ್ಲ ಅಂತ ಕುಕಂತೀವಿ ಬಿಡ್ರಿ. ಈ ಗಂಡಿಸ್ರು ಶೆಂದಾಗ ನಾವಿನ್ನೇನು ಅಲ್ಲಿ ಇನ್ನೊಂದು ಪಂಕ್ತಿ ಮಾಡ್ಕೊಂಡು ಅಲ್ಲಿ ಕುಕಂತೀವಿ. ಇವ್ರು ಉಮ್ಲಿ ತಿರ್ಗಿ ಅರ್ಧ ಉಂಡ್ ಮೇಲೆ ಅವ್ರಿಗೂ ಸಮಾಧಾನ ಆಗಲ್ಲ, ಇಕ್ಕರ್ಗುನು ಸರಿ ಆಗಲ್ಲ. ಅಲ್ಲಿ ನಿಂತ್ಕೊಂಡಿರ್ತೀವಿ. ಈ ಪಂಕ್ತಿ ಎದ್ಮೇಲೆ ಕುಕಂತೀವಿ ಅವಳು. ಅಲ್ಲ ಪುಟ್ರಂಗಜ್ಜಿ, ಊರಾಗ ದೇವಸ್ ಜನ ಆಡ್ಕೊಂಡು ನಗ್ತಾರೋ ಏನೋ ಅಲ್ವೇ. ಈ ಗೌಡ್ರಿಗೇನು ತಿಕ್ಕಿಕ್ಲಿಡ್ದೈತೇನೋ, ಅದ್ಯಾರ RCB ಗೆದ್ದಿರೋದಕ್ಕೆ ಭೂತಪ್ಪ ಕುರಿ ಕೊಯ್ಸ್ತಾ ಇದಾರೆ ಅಂತಾರ ಆಡಿಗಿಡ್ಕೊಂಡು ನಗ್ತಾ ಇದಾರೆ ಪುಟ್ರಂಗಜ್ಜಿ. ನನಗದೇನೋ ಇಲ್ಲ ಪುಟ್ರಂಗಜ್ಜಿ, ಮೊದ್ಲಿಂದನೂ ಬೋಲ ಆಸೆ RCB ವಿರಾಟ್ ಕೊಹ್ಲಿ ಅಂದ್ರಿ. ಅದಕ್ಕೆ ಈ ಸಲ ಗೆದ್ದು ಬಿಟ್ರೆ ಕುರಿ ಕೊಯ್ತೀನಿ ಅನ್ಕೊಂಡ್ಬಿಟ್ಟಿದ್ದೆ. ಹೆಂಗ ದೇವ್ರ ದಯದಿಂದ ಅವ್ರು ಆಡಿದ ಶ್ರಮದಿಂದ ಗೆದ್ದೇವ್ರೆ. ಅದಕ್ಕೆ ಅಂದ್ಕೊಂಡಂಗೆ ಇನ್ನೇನು ನಾವೇನು ದೇವ್ರು ತಿಂತಾನೇನು ಹೇಳು, ಎಲ್ಲ ಜನಗಳು ತಿಂಬೋದಲ್ವೇ. ಹೆಂಗ ನಮ್ಮ ಜನ ಖುಷಿಯಾಗಿದ್ರು ನಾನು ಖುಷಿ ಅಂದ್ಕೊಂಡು ನಾನು ಇನ್ಯಾರಿಗೆ ಮಾಡೋಣ ಏನು ಹೇಳು. ಅದಕ್ಕೆ ನಮ್ಮ ಜನ ಖುಷಿ ಇರ್ಬೇಕು ಅಂತಾನ ಹರ್ಷೇವೆ ಮಾಡಿಸ್ತೇ ಪುಟ್ರಂಗಜ್ಜಿ. ಊರಾಗ ಯಾರನ್ನ ಏನೋ ಅನ್ಕೊಂತಾ ಇದಾರೆ ಅಜ್ಜಿ. ಇದೊಳ್ಳೆ ಶನಕಾತ್ ಗೌಡ್ರಿ. ಯಾರೋ ಅಂದ್ಕೊಂತಾರೆ, 4 ಜನ 4 ಮಾತಾಡ್ತಾರೆ ಅಂತಾನ ನಾವು ಮಾಡೋದ್ನು ನಿಲ್ಸಕ್ಕಾಕೈತೆ. ಈಗ ಗೌಡ್ರಿ ಹೇಳ್ತೀನಿ ಕೇಳ್ರಿ, ಇಲ್ಲಿ ಜನ ಕಾರಾಗ ಬಂದ್ರು ಮಾತಾಡ್ತಾರೆ, ಕಾಲ್ನಾಗ ನಡ್ಕೊಂಬಂದ್ರು ಮಾತಾಡ್ತಾರೆ. ಮಾತಾಡೋರ್ಗೇನ್ ಮಾತಾಡ್ತಾನೆ ಇರ್ತಾರೆ, ಯಾಕೆಂದ್ರೆ ಅವ್ರಿಗೆ ಮಾಡಕ್ಕೇನ್ ಕೆಲ್ಸ ಇಲ್ಲ ನೋಡು, ಮಾತಾಡ್ತಿರ್ತಾರೆ.
ನಿಮ್ ಕೆಲ್ಸ ನೀವು ಮಾಡ್ರಿ, ನಾವಲ್ಲಿ ಕುಕೊಂಡಿರ್ತೀವಿ. ಈ ಪಂತ್ ಎದ್ಮೇಲೆ ಬತ್ತೀವಿ. ಓ, ನಮ್ಮ ಹುಡುಗ ಬೇರೆ ಬತ್ತಾ ಇದ್ದಾನಲ್ಲ ಸೀನಪ್ಪ. ರಾಮ ರಾಮ ರಾಮ, ಅವ್ನು ಕುಡ್ದು ತೇಲಾಡ್ಕೊಂಡ್ ಬತ್ತಿರೋದು ನೋಡ್ರಿ ಗೌಡ್ರೆ. ಗೌಡ್ರೆ ಅಂದ್ರೆ ಒಟ್ಟು ಆಡಕ್ ಹೋಗಿ ನೋಡ್ಕೊಳ್ರಿ ಅವ್ನ. ನಾನು ಕುಂತಿರ್ತೀನಿ, ಆದ್ಮೇಲೆ ಬಂದು ಕುಕೊಂಡು ಉಮ್ತೀನಿ ಹೇಳ್ರಿ. ಓ ಸರ್ಕಟ್ಬಿಟ್ರೆ ಗಜ್ಜೆ ಆತು. ಸವಿತಮ್ಮ, ನೀನ್ ಹೇಳ್ದಂಗೆ ಬರೀ ಗಂಡಸ್ರೇ ಇದಾರ ಕಣೆ ಅಮ್ಮಣ್ಣಿ. ಆದ್ರೆ ಯಾಕೈತ್ ನೋಡಿ, ಅಲ್ಲೇ ಇನ್ನೊಂದು ಪಂತೆ ಕುಕಮನ್ ನಾವು. ನೀನ್ ಹಾತ್ ನಡಿ, ಇವ್ರದ್ದು ಅಲ್ಲೇ ಅನ್ನ ಉಮ್ತಾ ಇದಾರೆ. ಓ ಗೌಡ್ರೆ ಗೌಡ್ರೆ ಗೌಡ್ರೆ, ನಮ್ಮೂರ ಗೌಡರೆಂದು ರಾಜ ಗಂಭೀರ, ಕರುಣಾಳು ಮಾತು ಮನದಿ ಪ್ರೀತಿ ಸಂಚಾರ, ನಡೆನುಡಿಯಲಿ ದಿನವೂ ಇವರು ನೀತಿ ಮೆರೆದವರು, ಗೌರವ ಇವರಿಗೆ ಅದು ಕಾಂಚನ, ಬದುಕಲ್ಲಿ ನ್ಯಾಯಕ್ಕೆ ತೊಟ್ಟವರು ಕಂಕಣ, ನಮ್ಮೂರ ಗೌಡರೆಂದು ರಾಜ ಗಂಭೀರ, ಕರುಣಾಳು ಮಾತು ಮನದಿ ಪ್ರೀತಿ ಸಂಚಾರ. ಅಬ್ಬಬ್ಬಬ್ಬಬ್ಬಬ್ಬ ಲೇ ಸೀನಾ, ನಿನ್ನ ಕಂಠನ ಭಗವಂತ ಹೆಂಗ್ ಸೃಷ್ಟಿ ಮಾಡ್ಯವನೋ ಏನೋ ಕಣ್ಲೆ, ಬೊಲ್ಸೆಂದ ಕಾಡಿ ಹೇಳ್ಚ. ಬಾರ ಬಾರ, ನಿಮ್ಮಂತರ ಪ್ರೀತಿ ವಿಶ್ವಾಸ ಇರೋದ್ರಿಂದನೇ ಕಳ್ಳೆ ನಾವು ಚೆನ್ನಾಗಿರೋದು. ಬಾರ ಬಾರಲೇ ಬಾರ. ಗೌಡ್ರೆ, ಒಂದು ಮಾತು, ನಾನು ಎಂತೆಂತೋ ಅಭಿಮಾನಿಗಳನ್ನ ನೋಡಿದೀನಿ. ನೀನು ಕೇಕ್ ಕಟ್ ಮಾಡಿ ಜನಕ್ಕೆ ಕೊಟ್ಟಿರೋದು ನೋಡಿದೀನಿ, ಎಣ್ಣೆ ಬಾಟ್ಲುನ ಬೇರೆಯವ್ರಿಗೆ ಕೊಟ್ಟಿರೋದು ನೋಡಿದೀನಿ, ಟೇಪ್ ಕಟ್ ಮಾಡಿ ಖುಷಿ ಪಟ್ಟಿರೋದು ನೋಡಿದೀನಿ. ಆದ್ರೆ RCB ಮ್ಯಾಚ್ ಗೆದ್ದಿರೋದಕ್ಕೆ ಭೂತಪ್ಪನ ಗುಡಿ ಮುಂದೆ ಕುರಿ ಕಟ್ ಮಾಡಿ ಎಂಜಾಯ್ ಮಾಡ್ತಿರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮೂರ್ ಗೌಡ್ರು. ನಮ್ಮೂರ್ ಗೌಡ್ರಿಗೆ ನಾನೇ ಹೇಳ್ತೀನಿ ಜೈ, RCBಗೆ ಜೈ. ಗೌಡ್ರೆ, ಯು ಆರ್ ದ ಓನ್ಲಿ ಒನ್ ಪರ್ಸನ್ ಇನ್ ಅವರ್ ಲೈಫ್. You are the only one person, you are the life. ಗೌಡ್ರೆ, RCB ಗೆಲ್ಲಿ ಅಂತ ಭೂತಪ್ಪಗೆ ಅರ್ಕೆ ಓದ್ಕೊಂಡು ಕುರಿ ಕಳಿಸಿದಿರಲ್ಲ, ಅಬಾಬಾಬಾಬಾಬಾ, ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸ್ವಪ್ನದನು ಸಂಪಿಗೆಯಂತೆ. ಗೌಡ್ರೆ, ಕುರಿ ಸಾರು ಗಮ 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 ಅಂತೈತಿ. ಇವತ್ತು RCB ಗೆದ್ದಿರಕ್ ನಾನು ಸ್ವಲ್ಪ ಜಾಸ್ತಿ ತಗೊಂಡು ನೋಡು, ಉಮ್ತೀನಿ ಗೌಡ್ರೆ, ಬಿಗೆ ಉಮ್ತೀನಿ, ಬಂದಿರೋ ಜನ ಉಂಡೋಗ್ಬೇಕಷ್ಟೇ ನನಗೆ. ಗೌಡ್ರೆ, ಎಲ್ಲರೂ ನಿಮ್ದೇ ಉಮ್ತಾ ಇದಾರಲ್ವಾ? ಉಕ್ಕಣ್ಣ ಸೀನಾ, ಎಲ್ಲ ಉಮ್ತಾ ಇದ್ದಾರೆ. ನನಗದೇ ಸಂತೋಷ. ಲೇ ಸೀನಾ, ರಾತ್ರಿ ನಾನು ಇದು ಕ್ರಿಕೆಟ್ ಮುಗ್ಯ ತಕ ನೋಡ್ದೆ ಕಳ್ಳ. ಅಬ್ಬಾ ಏನ್ ಚಂದ ಕಾಡಿರಲೇ, ಕಣ್ಗೆ ಆನಂದವಾತು ಕಣ್ಣ. ಹಂಗೇನ ಕೊನೆಗೂ ನಮ್ಮ ವಿರಾಟ್ ಕೊಹ್ಲಿ ಔಟ್ ಆಗಲೇ ಇಲ್ಲ ನೋಡು. ಔಟು ಅಂತ ಕೊಟ್ರು, ಇನ್ನೇನು ಔಟು. ಅಲ್ಲೇ ಬ್ಯಾಟ್ ಎಗ್ಲಿಕೊಂಡು ಹೋಗಿದ್ದ ಯಪ್ಪ. ತಿರ್ಗಾ ಇನ್ನೊಂದ್ ಥರ್ಡ್ ಅಂಪೈರು ಔಟ್ ಇಲ್ಲ ಕಂಡ್ರು, ಬಾಲ್ ನೆಲಕ್ಕೆ ತಗಲೈತಿ ಅಂತು. ಅಗಳೇ ಈಗಳ ನಾನ್ ಕೂಕಂಡ್ರೆ ಚೇರ್ ಮೇಲಿಂದ ನೆಗದು ಬಿಟ್ಟ ಕಣ. ನಮ್ಮಳೆ ಎದ್ರು ಕಂಡ್ಲು, ಯಾಕ್ರಿ ಹಿಂಗೆ ಗಾಬ್ರೆ ಆಡ್ತಾ ಇದ್ದೀರಾ ಅಂತಾನ. ಸುಮ್ಮ ಬಿದ್ಕಳೆ ನೀನು, ನಾ ಕ್ರಿಕೆಟ್ ನೋಡ್ತಾ ಇದ್ದೀನಿ ಅಂತಾನ. ಆನಂದವಾತು ಬಿಡ್ಲ ಸೀನಾ. ಗೌಡ್ರೆ, ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಕೇಳಿಸ್ತಿದ್ದು ಒಂದೇ RCB ಅಂತಾನ. ಗೌಡ್ರೆ, ಗುಜರಾತ್ ಟೈಟನ್ಸ್ 155 ಹೊಡೆದು ಬಿಟ್ರು 20 ಓವರ್ಗೆ. ಅವಾಗಲೇ ಅನ್ಕೊಂಡೆ ಬಿಡ್ರಿ ನಾನು ಈ ಸಲ ಕಪ್ಪು ನಮ್ದೆ, ಈ ಸಲಿನೂ ಕಪ್ಪು ನಮ್ದೆ ಅಂತಾನ. ಈಗಲ್ರಿ ಗೌಡ್ರೆ, 5 ಓವರ್ ನಷ್ಟಕ್ಕೆ 161 ರನ್ ಬಾರಿಸಿ RCB ವಿಜಯೋತ್ಸವ. ಗೌಡ್ರೆ, ಇದೊಂದು ಖುಷಿ. ಆದ್ರೆ ನನಗೆ ಇನ್ನೊಂದು ಗೌಡ್ರೆ, RCB ಏನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸ್ಟಾರ್ಟ್ ಆದಾಗಿಂದನೂ ಇಲ್ಲಿವರೆಗೂ ಗೌಡ್ರೆ ಖುಷಿ ವಿಚಾರ ಹೆಂಗ್ ಗೊತ್ತಾ, ನಮ್ಮ ವಿರಾಟ್ ಕೊಹ್ಲಿ ಈ ಫ್ರಾಂಚೈಸಿ ಬಿಟ್ಟು ಇನ್ನು ಬೇರೆ ಫ್ರಾಂಚೈಸಿಗೆ ಹೆಜ್ಜೆಗೂ ಹೋಗಿಲ್ಲ. ಇದು ಕಮಿಟ್ಮೆಂಟು, ಇದು ಪ್ರೀತಿ ವಿಶ್ವಾಸ, ಇದು ತಂಡದ ಮೇಲಿನ ಗೌರವ, ಇದು ಫ್ರಾಂಚೈಸಿ ಮೇಲಿನ ನಂಬಿಕೆ ವಿಶ್ವಾಸ ಗೌರವ. ಗೌಡ್ರಿ, ಬ್ಯಾರರು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿ ಓಡಾಡ್ತಾ ಇದ್ದಾರೆ, ಆದರೆ ವಿರಾಟ್ ಕೊಹ್ಲಿ ಹೋಗಿಲ್ಲ. ಅಯ್ಯಪ್ಪ ಇವಾಗಲೂ ಹೇಳ್ತಾನೆ ಗೌಡ್ರೆ, ನಾನು ಬೇರೆ ಕಡೆಗೆ ಹೋಗಲ್ಲ,
RCBಗೆ ಇರ್ತೀನಿ ಅಂತಾನೆ ವಿರಾಟ್ ಕೊಹ್ಲಿ. ಅಬ್ಬ ಯಪ್ಪ ಬತ್ತ ಹುಡುಗ ನೋಡ್ರಿ ಇನ್ನೂ ಯಂಗ್ಸ್ಟರ್ಸ್ಗಳಿಗೆಲ್ಲ ಸ್ಫೂರ್ತಿ ಮೋಟಿವೇಶನ್. ಕುದುರೆ ಹೊಡೆದಂಗ್ ಓಡೋದಕ್ಕ ಯಪ್ಪನ್ ಕೈಗೆ ಬ್ಯಾಟ್ ಸಿಕ್ಕಿಬಿಟ್ಟೈತೆ ಅಂದ್ರೆ ಎಲ್ಲೆಲ್ಲದು ಶಕ್ತಿ ಬಂದ್ಬಿಡ್ತೈತೇನೋ. ಸಿಂಗಲ್ ಹೊಡ್ತಾನೆ ಅಂದ್ರೆ ಡಬಲ್ ಹೊಡಿರ್ತಾನೆ, 2 ರನ್ ಬಂದಿರಬೇಕು. ಕೊನೆವರೆಗೂ ನಿಂತು ಗೆಲ್ಸಿದ ವ್ಯಕ್ತಿ ಗೌಡ್ರಿ ವಿರಾಟ್ ಕೊಹ್ಲಿ. ಹೂ ಕಂಡ್ಲ ಸೀನಾ, ರಜತ್ ಪಟಿದಾರು ಹೆಂಗನ ಈ ಸಲ ನಾಯಕತ್ವ ಪಡ್ಕೊಂಡ್ಬಿಟ್ಟು ಲಾಸ್ಟ್ನೇ ಸಲ ಈ ಸಲ 2 ಸಲಿನೂ ಕಪ್ ಗೆಲ್ಲಂಗ್ ಮಾಡ್ಬಿಟ್ರು. ಗುಜರಾತ್ ಟೈಟನ್ಸ್ ಹೋದ್ಸಲಿ ಆತಲ್ಲ, ಅವಾಗ ಏನು ಯೂಸುಫ್ 30 ಬಾಲ್ಗೆ ಅದೆಷ್ಟು 93-94 ರನ್ ನೋಡ್ದಯಪ್ಪ ರಜತ್ ಪಟಿದಾರು. ಅಬ್ಬಬ್ಬಬ್ಬಬ್ಬಬ್ಬ ಏನು ಹೊಡಿಯಾಣಿಕೆ ಹೊಡಿತಾನ ಯಪ್ಪ. ಕೈಯಿಗೆ ಬ್ಯಾಟ್ ಸಿಕ್ಕಿಬಿಟ್ರೆ ಈ ಇವರಪ್ಪ ಮೇಸ್ತ್ರಿಗಳು ಕರ್ನೆ ಆಡ್ಸಲ್ವೇ ಸಿಮೆಂಟ್ ಮಾಡ್ಬೇಕಾರೆ ಹಾಗಂಗೆ ಅತ್ಲಿಂದ ಇತ್ಲಿಂದ ಅತ್ತ ನೀನು ಬಿಡಪ್ಪ ನೋಡಕ್ ಕಣ್ಗೆ ಆನಂದವಾಕೈತಿ. ಇವ್ ಬೋರಾಜ್ಗೆ ಹೆಂಗ್ ಗೊತ್ತಾಗಲ್ಲ ಕಳಸಿನ ನೋಡ್ ನಾವ್ ಮಾತಾಡ್ತಿರೋ ಸುಮ್ಮನೆ ನಿಂತ್ಕೊಂಡು ನೋಡ್ತಾನೆ ಮಿಕ ಅಂತ. ಲೇ ಬೋರಾಜ, ಮನ್ಸಿಗೆ ಏನೋ ಒಂದು ಆಸಕ್ತಿ ಇರ್ಬೇಕಲ್ಲ, ಇಲ್ಲ ಅಂದ್ರೆ ಖುಷಿ ಇರಲ್ಲ. ನಿನ್ಗೆ ಯಾತ್ರ ಮ್ಯಾಗಳ ಆಸಕ್ತಿ ಐತೋ ಏನೋ ಗೊತ್ತಿಲ್ಲ, ನಮ್ಗೆ ಇಂಥವ್ರ ಮೇಲೆ ಆಸಕ್ತಿ ಜಾಸ್ತಿನ. ಗೌಡ್ರೆ, ನಮ್ ತಾಯಣಗೂ ನನ್ಗೇನು ಅಂದುವರಿಯಲ್ಲ, ನಿಮ್ ಜೊತೆ ಸೇರ್ಕೊಂಡಿದ್ದೀನಲ್ವೇ, ನಾನು ಏನು ನೋಡ್ಕೊಂಡು ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಖುಷಿ ಪಡ್ತಾ ಇದ್ದೀರಾ, ನಿಮ್ ಖುಷಿಯಾಗೆ ನಾನು ನನ್ ಖುಷಿ ಪಡ್ಕೊಂತೀನಿ ಅಷ್ಟೇ ಗೌಡ್ರೆ. ಬೋರಯ್ಯ, ತಲೆ ಕೆಡಿಸ್ಕೋಬೇಡ. ಎಲ್ಲಾ ವ್ಯಕ್ತಿಗಳು ಎಲ್ಲಾದ್ರ ಮೇಲೆ ಆಸಕ್ತಿ ಕೊಡೋಕ್ಕಾಗಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ಆಸಕ್ತಿ, ಒಂದೊಂದು ಖಯಾಲಿ. ಈಗ ನನ್ಗೂ ಗೌಡ್ರಿಗೂ ಕ್ರಿಕೆಟ್ ಮೇಲೆ ಆಸಕ್ತಿ, ನಿನ್ಗೆ ಜಾತ್ರೆಗೆ ಹೋಗಿ ದನ ತರಬೇಕು, ದನ ಚೆನ್ನಾಗಿರೋ ತರಬೇಕು, ಜನಗಳಿಗೆ ಒಳ್ಳೆ ದನ ಕೊಡಿಸ್ಬೇಕು ಎಂಬುದು ಖಯಾಲಿ ನಿನ್ಗೆ. ಕುರುಕ್ಷೇತ್ರ ನಾಟಕ, ರಾಮಾಯಣ ನಾಟಕದ ಮೇಲೆ ಖಯಾಲಿ ನಿನ್ಗೆ, ಬದುಕು ಬಾಳಿನ ಮೇಲೆ ಖಯಾಲಿ ನಿನ್ಗೆ. ಹಂಗೆ ಒಬ್ಬೊಬ್ಬರಿಗೂ ಒಂದೊಂದು ಆಸಕ್ತಿ. ಈಗ ಅದಿರ್ಲಿ ಬಿಡು, ಇವತ್ತು ಮಾತಾಡಿರೋ ಗಂಟ್ಲೊಣಗ್ತೈತೆ. ಏನ್ ರವಷ್ಟನ ತಾಮ್ಚ ಬರೇ ಬಾಯಿಗೆ ಉಮ್ಚೆ ಹೇಳು. ಹೊಟ್ಟೆಸ್ತೈತಪ್ಪ, ನಾನು ಮಾತ್ರ ಕುಕೊಂಡು ಉಮ್ತೀನಿ. ಬರೋಜ ಏನ ಬೇಕಾರೆ ಹೇಳಪ್ಪ. ಸೀನಾ ಬೇಡ ಸುಮ್ಕಿರಪ್ಪ, ಎಣ್ಣೆ ಸವಾಸ್ಗೆ ಹೋಗಲ್ಲ. ಮೊನ್ನೆ ಕುಡಿದ್ಬಿಟ್ಟು ಗ್ಯಾಸ್ಟಿಕ್ ಆದಂಗೆ ಆಗಿಬಿಟ್ಟು ರಾತ್ರಿ ಎಲ್ಲ ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು. ಯಾತು ಎಣ್ಣೆನೂ ಬೇಡ ಯಾತು ಬೇಡ, ಸುಮ್ಕಿರಪ್ಪ, ನಿನ್ ಕೈ ಮುಗಿತೀನಿ. ಹೆಂಗ ಈ ವಾರದಿಂದ ನೆಟ್ಟಿಗೆ ಮಂತಕ್ಕೆ ಹೋಗ್ತಾ ಇದ್ದೀನಿ, ಉಂಡು ಮನಿಕೆಂತ ಇದ್ದೀನಿ. ಎಣ್ಣೆನೂ ಬೇಡ ಏನು ಬೇಡ, ಸುಮ್ಕಿರು. ಬಾ ಉಕ್ಕೊಂಡು ಬೇಕಾರೆ ಎಲ್ಲನ ಒಂತಾಗಿ. ಗೌಡ್ರಿ, ನೀವೇನಾದ್ರು ಅಂದ್ರೆ ಅಷ್ಟು ತಾಂತೀರಾ? ಲೇ ಸೀನಾ, ಬೇಡ ಕಣ್ಲ, ಈಗ ಚೆನ್ನಾಗಿರಲ್ಲ ಕಳ್ಳೆ ತಾಂಡ್ರಿ. ಎಣ್ಣೆ ಕುಡ್ಕೊಂಡು ನಾನು ಲಲ್ಲೆ ಹೊಡಿತಿದ್ರೆ ಜನ ಇಷ್ಟೆಲ್ಲ ಜವಾಬ್ದಾರಿ ಹೊತ್ಕೊಂಡು ಎಣ್ಣೆ ಕುಡಿಯೋಕೈತೇನಲ್ಲ. ಬೇಡಪ್ಪ ಸ್ವಾಮಿ, ನಿನ್ ಕೈ ಮುಗಿತೀನಿ, ನನ್ ಮಾತ್ರ ಬಲವಂತ ಮಾಡ್ಬೇಡ. ನೀನ್ ಬೇಕಾದ್ರೆ ಕುಡಿಯಂಗಿದ್ರು ಹೋಗಿ ಕುಡ್ಕೊ ಹೋಗು. ನನಗೆಲ್ಲ ಮುಗಿದು ಜನಗಳಿಗೆಲ್ಲ ಉಂಬಕ್ಕಿಕ್ಸಿ ಈ ಪಾತ್ರೆ ಸಾಮಾನು ಎಲ್ಲ ತೊಳೆದು ತಿರುಗಿ ದೇವಸ್ಥಾನದಕ್ಕೆ ಇಕ್ಕಿ ಮಂತ ಇವೆಲ್ಲ ಬೀಗ ಹಾಕ್ಯಂಡು ಮಂತಕ್ಕೆ ಹೋಗೋವರೆಗೂ ನಾನೇನು ಮುಟ್ಟಲ್ಲಪ್ಪ ಸ್ವಾಮಿ. ಯಾಕಂದ್ರೆ ತಲೆ ಮನೆ ಹೋಗ್ಬಿಡ್ತಾವ ಕಣ, ಮರ್ಯಾದೆ ಹೋಕ್ಕವಿ. ಗೌಡ್ರು ಅವರೇ ಹೊಡಿಯೋಕ್ಕೆ ಹರ್ಷೇವೆ ಮಾಡ್ತೀವಿ ಅಂತ ಎಲ್ಲರನ್ನೂ ಕರೆಸಿ ಉಂಬಕ್ಕೆ ಇಕ್ಲಿಲ್ಲ ಅಂತ ಕೆಟ್ಟ ಹೆಸರು ಬತ್ತೈತಿ. ಅದಕ್ಕೆ ಬೇಡ ಕಣಪ್ಪ ಸ್ವಾಮಿ, ಇಂಥ ವಿಚಾರದಾಗೆ ಇಂಥ ಟೈಮ್ನಾಗ ನಾನು ಕರಿಯಕ್ಕೆ ಹೋಗ್ಬೇಡ. ಅದು ಗೌಡ್ರೆ, ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ನನಗೂ ಅಂದ್ರೆ ಒಟ್ಟು ಮೈನವಾಗಿತ್ತು. ಯಾಕಂದ್ರೆ ಮೈಸೂರಿಂದ ಮಿಲ್ಟ್ರಿ ಮ್ಯಾನ್ ಕರ್ಕೊಂಬರ್ಬೇಕು ಸಾಕಾಗಿ ಹೋಗ್ಬಿಡ್ತು. ಇನ್ನೊಂದು ನಿನ್ನೆ ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ ಅಲ್ಲೆಲ್ಲ ಓಡಾಡ್ಬಿಟ್ಟು ಒಂಥರ ಮೈಕೈಯೆಲ್ಲ ನೋವು ಗೌಡ್ರೆ. ನಾನು ಹೋಗಿ ಊಟ ಮಾಡೋಗ್ಬಿಟ್ಟು ಒಂದು ಅರ್ಧ ಗಂಟೆ 3/4 ಗಂಟೆ ರೆಸ್ಟ್ ಮಾಡಬೇಕು. RCB ಮ್ಯಾಚ್ ಅಂತನ ರಾತ್ರಿನೂ ಸರಿಯಾಗಿ ನಿದ್ದೆನೇ ಆಗಲಿಲ್ಲ. ನಾನು ಮನೆಗೆ ಹತ್ರ ಬೇಡ 2 ಗಂಟೆ ಆಯಿತು. ತಿರು ನೀವು ಕುರಿ ಕೊಯ್ಯಕ್ಕೆ ಬರೀ ಕರೋದ್ರಲ್ವೇ, 3 ಗಂಟೆಗೆ ದೋಡ್ ಬಂದ್ರಿ. ಅದಕ್ಕೂ ನಿದ್ದೆನೇ ಸರಿಯಾಗಿಲ್ಲ. ಈಗ ಇಲ್ಲಿಂದ ಉಂಡೋದನ್ ಮನೆಗೆ ಹೋಗು ನಾನು. ಹಂಗಾರೆ ಬರೋಜ, ಇವ್ರು ಸೀನಪ್ಪನು ಕರ್ಕೊಂಡು ನೀನು ಇನ್ನೊಂದು ಪಂತಿಗೆ ಕುಕೊಂಡು ಉಂಡ್ಬಿಡ್ರಲ್ಲ. ತಿರ್ಗ ಮುದ್ದೆಲ್ಲ ಹಾರ್ಕೊಂತವೆ, ಇಕ್ಕರು ಹೋಗ್ತಾರೆ, ಕುಕೊಂಡು ಉಂಡ್ಬಿಡ್ರಲ್ಲ ಎಲ್ಲನ. ಅಲ್ಲ ಗೌಡ್ರೆ, ನೀವು ಉಂಬಲ್ವೇ? ಬರೀ 3 ಕುಕೊಂಡು ಉಂಬನ? ಹೆಂಗಲ್ಲ ನಾನು ಉಂಬನಿ, ಎಲ್ಲ ಜನ ಉಂಬೇಕಾರೆ ಅವರೆಲ್ಲ ಆಗ್ಲಿಕ್ಕಲ್ಲ. ಇದ್ದಿದ್ದು ಬದ್ದಿದ್ದು ಉಂಬ್ತೀನಿ ಅನ್ಬೇಕಾರೆ ಆಮೇಲೆ ಇದ್ರು ಆತು ಇಲ್ದ್ರು ಆತು, ಉಂಡ್ರಾತು ಉಂಬ್ಲಿಲ್ಲ ಅಂದ್ರು ಆತು, ಏನ್ ನಡೀತೈತಿ ದೇವ್ರ ಕಾರ್ಯ ಇದು. ಈಗ ನೀವು ಕುಕೊಂಡು ಊಟ ಮಾಡ್ರಪ್ಪ, ಉಣ್ಣಾಗಲ್ಲ ಸೀನಾ.
ಆಯ್ತು ಗೌಡ್ರಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸೆಲೆಬ್ರೇಷನ್. ಒನ್ಸ್ ಅಗೇನ್ ಗೌಡ್ರಿಗೆ ಜೈ.